ನಿಮ್ಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 25 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ಮ ಜೊತೆಗಿದ್ದಾರೆ ಆಟೆ ಕಾರ್ಯಕರ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಶರೀಫ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದೋ ಅದನ್ನ ಅರ್ಧಕ್ಕೆ ಬಿಟ್ಟಿದ್ದೋ, ಯಾಕೆಂದ್ರೆ ನೀವು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಅಂತ ಹೇಳಿದ್ರಿ. ಈಗ ಅಂಜುಮನೆ ಇತಿಹಾದೆ ಇಸ್ಲಾಂ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್, ಅದು ಅಲ್ಹಮ್ದುಲಿಲ್ಲಾ ಅಂಜುಮನೆ ಇತಿಹಾದೆ ಇಸ್ಲಾಮು ಸುಮಾರು ಅವ್ರದ್ದು ಇರ್ರೆಗ್ಯುಲೇಟೀಸ್ ಇದೆ ಅಂತ ನಿಮ್ಮ ಹತ್ರ ನಾನು ಸುಮಾರು ದಾಖಲೆನೂ ತೋರಿಸಿದ್ದೀನಿ, ರಿಲೀಸು ಮಾಡಿದ್ದೀನಿ, ಕಂಪ್ಲೇಂಟ್ಸು ಆಗೈತೆ, ಏನೇನೋ ನಡೀತೈತೆ. ಅದಕ್ಕೆ ಸೇರಿ ಇವಾಗ ಮೇನ್ ಅಬ್ಜೆಕ್ಷನ್ಸ್ ಏನಂತ ಹೇಳಿದ್ರೆ, ಇವಾಗ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ನೋಡಿ, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ದು ಎಲೆಕ್ಷನ್ ಇತ್ತು. 59 ಲೀಸ್ಟ್ ಫಸ್ಟ್ ಲೀಸ್ಟ್ನಲ್ಲಿ ರಿಲೀಸ್ ಮಾಡಿದ್ರು ಇವರು. ಆಮೇಲೆ ಸ್ಟೇ ಆದ್ಮೇಲೆ 36 ಆಗ್ತು ಅಂತ ಹೇಳಿದೆ ನೋಡಿ. ಅದರಲ್ಲಿ ಸಮ್ವನ್ ಯಾರೋ XYZ ನಮ್ಮ ಮೈಸೂರು ಸಿಟಿ ಮೈಸೂರು ಡಿಸ್ಟಿಕ್ ಅಡ್ವೈಸರಿಗೆ ಅವರು ಇದು ಹಾಕಿದ್ರು, ಕಂಪ್ಲೇಂಟ್ ಹಾಕಿದ್ರು. ರೀಜನಲ್ ಕಮಿಷನರ್ಗೆ ಹಾಕಿದ್ರು. ರೀಜನಲ್ ಕಮಿಷನರ್ ಇಂದ ಮೈಸೂರು ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ಗೂ ಬಂದಿತ್ತು. ಅದರಲ್ಲಿ ಅವರು ಕ್ಲಿಯರ್ ಕಟ್ ಹೇಳಿದ್ರು, ಅಂಜುಮನೆ ಇತ್ತೆಹಾದೆ ಇಸ್ಲಾಮನು ಇರ್ರೆಗ್ಯುಲೇಟೀಸ್ ಅಲ್ಲಿ ಇದ್ದಾರೆ ಅಂತ. ನೋಡಿ ಮೇಡಮ್, ಇವಾಗ ನಾನು ಪ್ರತಿ ಸಲ ನಾನು ಇವ್ರ ವೈಯಕ್ತಿಗೆ ನಾನು ಹೋಗಲ್ಲ, ಇವ್ರ ಅಫಿಷಿಯಲ್ ಡ್ಯೂಟಿ ಮೇಲೆ ನಾನು ಹೋಗ್ತಾ ಇದ್ದೀನಿ. 2 ಕಾರಣಗಳು ತೋರಿಸ್ತೀನಿ. ಯಾರೋ XYZ ಅಲ್ಲಿ ಸ್ಪೆಸಿಫಿಕ್ ಆಗಿ ಅಂಜುಮನೆ ಇತ್ತೆಹಾದೆ ಇಸ್ಲಾಂ ಬಗ್ಗೆನೆ ಬರ್ದಿ ಕೊಟ್ಟಿದ್ರು. ನಿಮ್ ಕರ್ತವ್ಯ ಬರಲ್ಲ ಮೇಡಮ್, ನೀವು ಅವ್ರಿಗೆ ಚೆಕ್ ಮಾಡಕ್ಕೆ? ಹೌದು, ಮಾಡಬೇಕು ಇಲ್ಲ? ಹೌದು. ನೀವು ಚೆಕ್ ಮಾಡಿಬಿಟ್ಟು ನಿಮ್ಗೆ ಸಮಾಧಾನ ಆಗಿದ್ರೆ ನೋ ಯು ಆರ್ ಡೂಯಿಂಗ್ ಇಟ್ ರಾಂಗ್ ಅಂತ ನೀವು ತೋರಿಸ್ಬೇಕು. ಕರೆಕ್ಟ್ ಮೇಡಮ್? ಪಕ್ಕಾ ಮಡ್ಗಿ. ನಾನು 3 ತಿಂಗಳ ಹಿಂದ್ಗಡೆ ಅಂಜುಮನೆ ಇತ್ತೆಹಾದೆ ಇಸ್ಲಾಂದು ಪೂರ್ತಿ 14 ದಾಖಲೆ, 14 ಅನೆಕ್ಷರ್ ಎಲ್ಲ ಬರ್ದಿ ಜೋರಾಗೆ ನಾನು ಕಂಪ್ಲೇಂಟ್ ಹಾಕಿದೆ. ಬಿಕಾಸ್ ಒನ್ CA ಸೈಡ್ 3 ಖಾತೆ ಮಾಡ್ಕೊಂಡವ್ರೆ ಇವರು ಅಂತ ಹೇಳಿದೀನಲ್ಲ ಮೇಡಮ್ ನಿಮ್ಗೆ. ಕರೆಕ್ಟ್ ಮೇಡಮ್? ಒನ್ ಸೈಡ್ 3 ಖಾತೆ ಮಾಡವ್ರೆ, 20 ವರ್ಷದಿಂದ ಎಲೆಕ್ಷನ್ಸ್ ಇಲ್ಲ ಅಂತ ಎಲ್ಲ ಸುಮಾರು ದಾಖಲೆ ಕೊಟ್ಟು, ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ, CA ಸೈಡುನು ಬೈರಫಿಕೇಶನ್ ಮಾಡಿಬಿಟ್ಟು MCCನವರು ಖಾತಾ ಮಾಡಿಬಿಟ್ಟವ್ರೆ ಅಂತ ದಾಖಲೆ ಕೊಟ್ಟು ಎಲ್ಲ ನಿಮ್ಗೆ ನಿಮ್ ಕೈಗೆ ಕೊಟ್ಟಿದ್ದೀವಿ ನಾವು. ಕರೆಕ್ಟ್ ಮೇಡಮ್? ಆ ದಾಖಲೆ ಮಡಿಕೊಂಡು ನೀವು ಯಾರೋ XYZ ಅವನ ಕಡೆಯಿಂದ ಅದೇನೋ ಕೊಟ್ಟು 2 ಕಡೆಯಿಂದ ಪ್ರೂಫ್ ನಿಮ್ ಕೈಗೆ ಬಂದ್ರೆ ವೋಟಿಂಗ್ ಲಿಸ್ಟ್ ನಲ್ಲಿ ನೀವು ಅವ್ರಿಗೆ ಪಾಸ್ ಮಾಡ್ಬಿಡ್ತೀರಾ? ಈ 36ನಲ್ಲಿ ಸೆಕೆಂಡ್ ಲಿಸ್ಟ್ ನಲ್ಲಿ ಅವ್ರಿಗೆ ಮಡಿಕ್ತೀವಿ. ಅಲ್ಲಿ ಅಂದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಪ್ರಭಾವ ಬಳಸಿದ್ರ ಅನ್ಸುತ್ತೆ, ಅದು ವರ್ಕ್ ಆಗ್ಲಿಲ್ಲ ಅಂತ ಸೆಕೆಂಡ್ ರೌಂಡ್ ಅಲ್ಲಿ ದಟ್ ಈಸ್ ದಿ ಪಾಯಿಂಟ್. ಯಸ್, ಅಲ್ಹಮ್ದುಲಿಲ್ಲಾ. ನೋಡಿ ಹೆಂಗ್ ನಡೀತಾ ಐತೆ ಇದು ರಿಮೋಟ್ ಕಂಟ್ರೋಲ್ಸ್. ಹೌದು. ನಿಮ್ ಟೇಬಲ್ ಮೇಲೆ 3 ತಿಂಗಳಿಂದ 14 ಪೇಜಸ್ದು ಇವ್ರು ಏನೇನ್ ಮಾಡೋರೆ ಅಕ್ರಮಗಳು ಎಲ್ಲ ಸಫಿಷಿಯಂಟ್ ಅನೆಕ್ಸರ್ಸ್ ಸೇರಿಸಿ 5 ಪೇಜಸ್ದು ಡಾಕ್ಯುಮೆಂಟು, ರಿಟರ್ನ್ ಕಂಪ್ಲೇಂಟ್ ಎಲ್ಲ 20 ಪೇಜಸ್ದು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀನಿ. ಹೆಂಗಿದೆ? ಸೆಕೆಂಡ್ ಲಿಸ್ಟ್ ನಲ್ಲಿನೂ ಅವ್ರಿಗೆ ಕಳಿಸ್ಬಿಡ್ತೀರಾ? ಎಷ್ಟು ಬಲ ಇದೆ ನೋಡಿ ನಿಮ್ಮ ಹತ್ರ. ಸರಿಪಡಿಸ್ಕೊಳ್ಳೋ ಕೆಲಸ ಪ್ರಯತ್ನ ಮಾಡ್ತಾನೆ ಇಲ್ವಲ್ಲ ಅಂತ. ಅದಕ್ಕೆ ಹೇಳೋದು ಎಷ್ಟು ಬಲ ಇದೆ ಇವ್ರಿಗೆ. ಇವ್ರ ಕಾಬಿಲೇ ಇಲ್ಲ ಇವರು. ಇವ್ರಿಗೆ ಮನೆ ಕಳಿಸಿ, ಇವ್ರಿಗೆ ಡಿಸ್ಮಿಸ್ ಮಾಡಿ. ಯಾಕೆ ಮಾಡ್ತಾರೆ? ಯಾರು ಮಾಡ್ತಾರೆ? ಇಲ್ಲ ಅಂದ್ರೆ ಇವ್ರ ಮೇಲೆ ಒಂದು ಇನ್ಕ್ವೈರಿ ಕುಂಡಿಸಿ, ಸಫಿಷಿಯಂಟ್ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ. ಇವ್ರ ಪರ್ಸನಲ್ ಲೈಫ್ ನನಗೆ ಬೇಕಾಗಿಲ್ಲ. ವಾಟ್ ಎವರ್ ಹಿ ಇಸ್ ಪರ್ಫಾರ್ಮಿಂಗ್ ಇಸ್ ಡ್ಯೂಟಿ, ಆ ಡ್ಯೂಟಿ ಮೇಲೆ ನಾನು ಬೆಳ್ಳೆತ್ತರೋದು. ನಾನು ಅದೇ ಹೇಳ್ತಾ ಇರೋದು. ಯಾವ ಗಂಟ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ನೀವು ಇವ್ರಿಗೆ ಏನ್ ಬ್ಯಾಕ್ ಬೋನ್ ಆಗಿರ್ತೀರೋ, ಇಲ್ಲ ಸಪೋರ್ಟ್ ಮಾಡ್ಕೊಂಡಿರ್ತೀರೋ, ಇಲ್ಲ ಇವ್ರ ಕೆಲ್ಸದ ಮೇಲೆ ನೀವು ಕಣ್ ಮುಚ್ಕೊಂಡು ಆಗಿರ್ತೀರೋ, ಒಂದ್ ರಿಸಲ್ಟ್ ಏನಂತ ಹೇಳಿದ್ರೆ ನಿಮ್ ಮೇಲೇನು ಒಂದು ಅಲಿಗೇಷನ್, ನೀವು ನಿಮ್ಗೂ ಬೇಕಾಗಿಲ್ಲ, ಮೈಸೂರು ಮಂಡ್ಯ ಸರಿಗಾಗೋದು. ಹೌದು. ಈಗ ನೀವು ಹೇಳಿದ್ರಲ್ಲ 36 ಸೆಕೆಂಡ್ ಲಿಸ್ಟ್ ಕೊಟ್ರು ಅಂತ, ಅದನ್ನ ಈಗ ಬೆಂಗಳೂರು ಕರ್ನಾಟಕ ಬೋರ್ಡು ಏನು ಪ್ರಶ್ನೆ ಮಾಡ್ತಾ ಇಲ್ವಾ?
ಒನ್ ಸೆಕೆಂಡ್ ಯು ಹ್ಯಾವ್ ಟು ರಿಂಗ್ ಇಟ್, ಯು ಹ್ಯಾವ್ ಟು ರಿಂಗ್ ದೆಮ್, ಯು ಹ್ಯಾವ್ ಟು ಕಾಲ್ ದೆಮ್. ಏನು ಹೇಳ್ತಾರೆ ಹೇಳಿ, ಅದರದ್ದು ಕೌಂಟರ್ ನಾನು ಪೇಪರ್ಸ್ ಕೊಡ್ತೀನಿ. ಹಿಂಗೆ ನೋಡಿ ಮೇಡಮ್ ಪೇಪರ್ಸು ಅಂತ. ಅಲ್ಲ, ನೀವು ಕೇಳಿದಾಗ ಉತ್ತರ ಏನು ಇಲ್ಲ, ನಾನು ಇವಾಗ ಹಿಂಗ್ ಕೇಳ್ತಾ ಇದ್ದೀನಿ. ಓಕೆ, ಪೇಪರ್ಸ್ ಜೊತೆನಲ್ಲಿ ಡ್ರಾಫ್ಟಿಂಗ್ ರೆಡಿ ಆಗ್ತೈತೆ, ಸ್ಟ್ರಾಂಗ್ ಬರಿತೀವಿ, ಎಲ್ಲಿ ಬರಿಬೇಕು ಬರಿತೀವಿ. ಈ ರೀತಿಯಿಂದ ಇದೆಲ್ಲ ನಾಟಕ ನಡೀತೈತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅದರ ಮಧ್ಯ ನೀವು ಕೇಳಿ, ಅದರ ಮಧ್ಯ ಅವ್ರು ಅಕಸ್ಮಾತ್ ನಿಮಗೆ ಕೌಂಟರ್ ಏನ ರಿಯಾಕ್ಷನ್ ಕೊಟ್ರೆ ಐ ವಿಲ್ ಪ್ರೂವ್ ದಟ್ ಡಾಕ್ಯುಮೆಂಟ್ಸ್. ಆ ಡಾಕ್ಯುಮೆಂಟ್ಸ್ ಇದೆ, ಇದೆ ಡಾಕ್ಯುಮೆಂಟ್ಸ್ ಇಲ್ದಂಗೆ ಇಲ್ಲ ನೋಡಿ ಮೇಡಮ್. ಇವಾಗ ಗಂಟ 15 ವರ್ಷದಿಂದ ಪೇಪರ್ ಇಲ್ದಂಗೆ ನಾನು ಎಲ್ಲೂ ಮಾತಾಡಲಿಲ್ಲ. ಪೇಪರ್ ಇದ್ರೆ ನಾನು ಬಿಡೋದು ಇಲ್ಲ ಇವ್ರಿಗೆ. ಇಷ್ಟೆಲ್ಲ ವಿತ್ ಡಾಕ್ಯುಮೆಂಟ್ ನೀವು ಕೊಟ್ರು, ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಿದ್ರು ಯಾರು ತಲೆ ಕೆಡಿಸ್ಕೊಳಲ್ವಲ್ಲ ಅಂತ ಪ್ರಭಾವಿಗಳಿದ್ದಾರೆ. ಬೇಕಾಗಿಲ್ಲ ಮೇಡಮ್ ಅವ್ರಿಗೆ. ನಮ್ ಜನ, ನಾನ್ ನಿಮ್ ಜನ, ಯಾಮರ್ಸಿ ಯಾಮರ್ಸಿ ಯಾಮರ್ಸಿ. ಯಾರೋ ಹೇಳಿದ್ರು ಸೈಕಲ್ ಶಾಪ್ನವ್ರು ಇವರು, ಪೆಂಚರ್ನವ್ರು ಇವರು, ಯಾವ್ದೋ ಎತ್ತಿನ ಗಾಡಿ ತಳ್ಳೋರು ಇವರು ಅಂತ. ಕರೆಕ್ಟ್ ಅವ್ನು ಹೇಳಿದ್ದು. ನಮ್ ಜನನು ಹಿಂಗೆ ಇದ್ದಾರೆ, ಎಮೋಷನಲ್ ಜನ. ಹೇಳ್ತಾ ಇದ್ರಿ ಜನ ಸಪೋರ್ಟ್ ಬೇಕು, ಬಟ್ ನನ್ಗೆ ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ಇದು ನಿಮ್ಮ ಅಧಿಕಾರ ಇದೆಯಲ್ಲ, ನಿಮ್ಮ ಆಸ್ತಿ ಮೇಲೆ ಇವರೆಲ್ಲ ಹೊಡ್ಕೊಂಡು ಕೂತಿರೋದು. ನೀವು ಕೇಳಿ ಇವ್ರಿಗೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ದಾರಿಗೆ ಬರಲೇಬೇಡಿ. ಬಿಕಾಸ್ ಎಲ್ಲ ನೀವು ನನ್ನ ಹೋರಾಟ ನೀವು 10-12 ವರ್ಷದಿಂದ ನೋಡ್ತಾ ಇದ್ದೀರಾ. ದಾರಿಗೆ ನಾನು ಎಲ್ಲೂ ಬರಲಿಲ್ಲ. ಬರೆಯೋದು ಶಕ್ತಿ. ಬರೀರಿ ಇವ್ರಿಗೆ. ಈ ಕಡೆ ಆ ಕಡೆ ನಿಮ್ ದುಡ್ಡು ಖರ್ಚು ಮಾಡೋದ್ರಿಂದ ನನ್ನ ತರನು ಬರಬೇಡಿ ನೀವು. ಹೋಗಿ ಯಾರೋ ಬುದ್ಧಿವಂತರು ಇರ್ತಾರೆ, ಕೂತ್ಕೊಂಡು ಬರೀರಿ ಇವ್ರಿಗೆ. ಲೆಟ್ ದಿ ಫೈಲ್ಸ್ ಬಿ ಪೈಲ್ ಅಪ್. ಡಿಪಾರ್ಟ್ಮೆಂಟ್ಸ್ ನಲ್ಲಿ ಕೂತ್ಕೊಳ್ಳಿ ಫೈಲ್ಸ್. ಯಾರನ್ನ ಒಬ್ರು ಚೆಕ್ ಮಾಡೇ ಮಾಡ್ತಾರೆ. ಇನ್ಸ್ಟೆಂಟ್ ಜಸ್ಟಿಸ್ ಸಿಕ್ಕಲ್ಲ, ಭರೋಸೆ ಬಿಡಬೇಡಿ ನೀವು. ಬರೀತಾ ಇರಿ ಇವ್ರಿಗೆ. ಇವತ್ತಿಲ್ಲ ನಾಳೆ ಬಂದೇ ಬರ್ತದೆ. ಕೂತ್ಕೊಳ್ತದೆ ಅಂದ್ರೆ ಕೂತ್ಕೊಳ್ತದೆ. ಟೈಮ್ ತಗೊಳ್ತದೆ ಮೇಡಮ್. ದೇವ್ರ ಇದಾನೆಲ್ಲ, ದೇವರ ಭರೋಸೆ ಮೇಲೆ ಮಡಗಿ, ದೇವರ ಭರೋಸೆ ಮೇಲೆ ಬರೀರಿ. ಕಾನ್ಸ್ಟಿಟ್ಯೂಷನ್ ನಮ್ಗೋಸ್ಕರ ಇರೋದು, ಲಾ ಇರೋದು ನಮ್ಗೋಸ್ಕರ. ಬರೀರಿ ನೀವು ಬರೀದಂಗೆ, ಹೇಳ್ದಂಗೆ, ಕೇಳ್ದಂಗೆ. ನಾನು ನಿಮ್ ಜನ ಅಂತ ಬಂದು ಯಾರು ಹೇಳ್ತಾನೆ ಅವನ್ ಪರ ನೀವು ನಿಂತ್ಕೊಂಡ್ರೆ ನಾವು ಇವಾಗ ಸತ್ತೋಗ್ತೀವಿ ಒಂದ್ ದಿವಸ ಹೆಚ್ಚು ಕಡಿಮೆ. ಯಾರ ಕೈನಲ್ಲಿ ನಮ್ ನೆಕ್ಸ್ಟ್ ಜನರೇಷನ್ಗೆ ಬಿಟ್ಟು ಹೋಗ್ತಾ ಇದೀರಿ ನಾವು, ಅದ್ ಕೇಳಿ. ಅದನ್ನ ಯೋಚನೆ ಮಾಡ್ಬೇಕು. ಇದೆಲ್ಲ ಫುಲ್ ನಾನು ಸೀರಿಯಸ್ ನೋಟಾಗೆ ಹೋಗ್ತಾ ಇದ್ದೀನಿ, ಹೋಗ್ತೀನಿ. ಹೋಗಲ್ಲ ಅಂತ ಇಲ್ಲ, ಹೋಗ್ತೀನಿ. ನಾವು ಇವಾಗ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮೇಡಮ್. ಎಲ್ಲೆಲ್ಲಿ ಫೈಲ್ ಕಳಿಸ್ಬೇಕು ಅದು ಕಳಿಸ್ತೀವಿ, ಎಲ್ಲೆಲ್ಲಿ ಲಾಡ್ಜ್ ಮಾಡಬೇಕು ಲಾಡ್ಜ್ ಮಾಡ್ತೀವಿ. ಅಂದ್ರೆ ಇವ್ರಿಗೆ ಬಿಡಲ್ಲ. ನಮ್ಮ ಸಮುದಾಯಕ್ಕೆ ಎಲ್ಲ ರೆಡಿ ಆಗೋ ಗಂಟ ನಾವು ಬಿಡಲ್ಲ ಮೇಡಮ್. ಇಲ್ಲಿ ಚಾಲೆಂಜ್ ಮಾಡ್ತಾ ಇಲ್ಲ ನಾನು. ಇಲ್ಲ, ಬಿಡಲ್ಲ ಅಂದ್ರೆ ಬಿಡಲ್ಲ. ನ್ಯಾಯ ಆಗೋ ಗಂಟ ನಾವು ಬಿಡಲ್ಲ. ಬಿಕಾಸ್ ದಿಸ್ ಈಸ್ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಪ್ರಜಾಶಕ್ತಿ ಸಮಥಿಂಗ್ ಹೇಳ್ತಾರಲ್ಲ, ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ಅದು ನಾವು ಬಿಡಲ್ಲ. ಬಿಕಾಸ್ ವಿ ಟು ಹ್ಯಾವ್ ಅವರ್ ಫಂಡಮೆಂಟಲ್ ರೈಟ್ಸ್. ಕಾನೂನು ಇರೋದೇ ನಮಗೋಸ್ಕರ. ಅಂದ್ರೆ ಕಾನೂನು ಬಿಟ್ಟು ನಾವು ಎಲ್ಲೂ ಓಡಾಡಬಾರ್ದು. ಇದು ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈಗ ಇನ್ನೊಂದು ಸರ್, ಈಗ ಒಂದು ಅಷ್ಟು ಸಂಚಿಕೆಗಳಲ್ಲಿ ನಾವು ಮೈಸೂರಿನ ವಕ್ಫ್ ಆಫೀಸರ್ ಬಗ್ಗೆ ಮಾತಾಡಿರುವಂತದ್ದು, ಅಂದ್ರೆ ಅವರು ಅಫಿಷಿಯಲ್ ಡ್ಯೂಟಿ ಬಗ್ಗೆ, ಪ್ಲಸ್ ಒಂದಷ್ಟು ಕನ್ಸ್ಟ್ರಕ್ಷನ್ಸ್ ಏನ್ ನಡೀತಾ ಇದೆ ಮೈಸೂರು ಮತ್ತೆ ಶ್ರೀರಂಗಪಟ್ಟಣದಲ್ಲಿ, ಅದ್ರ ಬಗ್ಗೆ ಒಂದು ಎಷ್ಟು ಒಳಗಡೆ ಏನು ಹಗರಣಗಳು ನಡೀತಾ ಇದೆ ವಿತೌಟ್ ಡಾಕ್ಯುಮೆಂಟ್, ಅದೆಲ್ಲ ಮಾತಾಡಿದ್ರಿ. ಜೊತೆಗೆ ಬೆಂಗಳೂರು ಬೋರ್ಡ್ ಅಲ್ಲಿ ಏನು ಎಲೆಕ್ಷನ್ ನಡೀತು, ಅಲ್ಲಿ ಏನೆಲ್ಲ ಸಮಸ್ಯೆಗಳಾಯ್ತು, ಅದ್ರ ಬಗ್ಗೆ ಮಾತಾಡಿದ್ರಿ. ಸೊ ಈಗ ಮುಖ್ಯವಾದ ವಿಚಾರವನ್ನ ಮಾತಾಡುವಂತ ಸಮಯ ಯಾಕೆ ಅಂತ ಅಂದ್ರೆ, ಈಗ ಮುಸ್ಲಿಂ ಸಮುದಾಯ ಅಂತ ಬಂದ್ರೆ ಅನ್ವರ್ ಮಾಪಡಿ ವರದಿ ಅನ್ನೋದು ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಸೊ ನಿಮ್ಮ ಪ್ರಕಾರ ಈಗ ಈ ಅನ್ವರ್ ಮಾಪಡಿ ಅಂತ ಅಂದ್ರೆ ಏನು, ಯಾಕೆ ಬಂತು, ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ನೀವು ಹೇಳ್ತೀರಾ. ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ ಅನ್ವರ್ ಮಾಪಡಿ ವರದಿ ಅನ್ನೋದ್ರ ಬಗ್ಗೆ. ಮೇಡಮ್ ಅಲ್ಹಮ್ದುಲಿಲ್ಲಾ, ಯು ಬಿಲೀವ್ ಮೀ, ದೇವರು ನೋಡ್ತಾವನೆ, ಎಲ್ಲ ಜನಕ್ಕೂ ಗೊತ್ತಿದೆ. ನನಗೆ ಹೆಂಗೆ ವಕ್ಫ್ ಬಗ್ಗೆ ಏನೂ ಗೊತ್ತಿಲ್ಲ, ಇಷ್ಟೆಲ್ಲ ಓಡಾಡ್ಕೊಂಡು ಬಂದಿದ್ದೀನಿ ಅಂದರೆ ತಿಳ್ಕೊಂಡು ಬಂದಿದ್ದೀನಿ. ನೋಡಿ, ದೇವರು ಇದ್ದಾನೆ ಅಂತ ಹೇಳಲಿಕ್ಕೆ ಒಂದು ಅವಕಾಶ, ಇದು ಒಂದು
ಸಿಂಬಲ್ ಹೇಳ್ತಾ ಇದ್ದೀನಿ. ಅನ್ವರ್ ಮಾಪಡಿ ರಿಪೋರ್ಟ್ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಓಕೆ. ಗೊತ್ತಿಲ್ಲ ಅಂದ್ರೆ ಗೊತ್ತಿರಲಿಲ್ಲ, ಇಲ್ಲಾಂದ್ರೆ ನಾನು ಫಸ್ಟ್ ದಿವಸನೇ ಎತ್ಕೊಂಡ್ಬಿಡವನು. ಇವತ್ತಿಂದ 4 ತಿಂಗಳ ಹಿಂದ್ಗಡೆ ಯಾರೋ ವೆಲ್ ವಿಷರ್ಸು ತೋರಿಸ್ತಾರೆ, ಅನ್ವರ್ ಮಾಪಡಿ ರಿಪೋರ್ಟ್ ಅಂತ ಇದೆ, ನೀವು ಸ್ವಲ್ಪ ದಯವಿಟ್ಟು ಅದು ನೋಡಿ, ಭಾಳ ಸೊಲ್ಯೂಷನ್ಸ್ ಇದೆ ಅದರಲ್ಲಿ. ಸೊ ನಾವು 4 ತಿಂಗಳಿಂದ ನಾವು ಓಡಾಡ್ಕೊಂಡಿರ್ತೀವಿ, ನೋಡ್ಕೊಂಡಿರ್ತೀವಿ, ಎಲ್ಲಿಂದೋ ತರಿಸ್ತೀವಿ, ಅನ್ವರ್ ಮಾಪಡಿ ರಿಪೋರ್ಟು ತರಿಸ್ತೀವಿ. ನೋಡಿ ಮೇಡಮ್, ಎಷ್ಟು ಪುಟಗಳಿದೆ ಸರ್ ಇದು? ಮೇಡಮ್, ಅನ್ವರ್ ಮಾಪಡಿ ರಿಪೋರ್ಟು ನಿಯರ್ಲಿ 7500 ಪೇಜಸ್ ಇದೆ. ಅಷ್ಟು ನಿಮ್ಮ ಹತ್ರ ಇದೆ? ಅಲ್ಹಮ್ದುಲಿಲ್ಲಾ, ತಗೊಂಡಿದ್ದೀನಿ. ಈ ಅನ್ವರ್ ಮಾಪಡಿ ರಿಪೋರ್ಟ್ ಅಂದ್ರೆ ಇದು ಪ್ರಿಯಂಬಲ್, ಇದು 500 ಪೇಜಸ್ದು ಪ್ರಿಯಂಬಲ್ ಇದೆ. ಏನಿದೆ? 500 ಪೇಜಸ್ದು ಪ್ರಿಯಂಬಲ್ ಇದೆ. ಇದರಲ್ಲಿ 7000 ಪೇಜಸ್ಸು ಎವ್ರಿ ಆಫೀಸರ್ ಫ್ರಮ್ ಎವ್ರಿ ಡಿಸ್ಟಿಕ್ ಅವ್ರು ಏನು ಇದು ಕಮಿಷನ್ ಮೇಡಮ್. ಇದು ನಾನು ಅದರ ಮುಂಚೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಅನ್ವರ್ ಮಾಪಡಿ ಈಸ್ ನಥಿಂಗ್ ಬಟ್ ಎ ಕಮಿಷನ್ ರಿಪೋರ್ಟ್. ಇದು FIR ಇಲ್ಲ. ಒಂದು ಸೆಕೆಂಡ್ ಸರ್. ಅಯ್ಯಪ್ಪ, ವೈ ಮೇಡಮ್, ಅನ್ವರ್ ಮಾಪಡಿ ರಿಪೋರ್ಟ್ ಕೇಳಿದ ತಕ್ಷಣ ನೀವು ಇವತ್ತೇ ರೆಡಿ ಆಗಿಬಿಡ್ತಾರದು, 5 ಎಪಿಸೋಡು ಇವತ್ತೇ ಕೊಡ್ಬಿಡ್ಲಿ ಅಂತ. ನೀರು ಕುಡಿಲಿ. ಇಲ್ಲ ಸರ್, ಮುಗಿಸ್ಬಿಡೋಣ, ಇನ್ನೇನಾಯ್ತಲ್ಲ. ಓಕೆ ಸರ್, ಕಂಟಿನ್ಯೂ ಮಾಡಿ ಸರ್. ಇದು ಅನ್ವರ್ ಮಾಪಡಿ ರಿಪೋರ್ಟ್ ಈಸ್ ನಥಿಂಗ್ ಬಟ್ ಎ ಕಮಿಷನ್ ರಿಪೋರ್ಟ್ ಜನರೇಟೆಡ್ ಬೈ ಸ್ಟೇಟ್ ಅಸೆಂಬ್ಲಿ. ಸ್ಟೇಟ್ ಅಸೆಂಬ್ಲಿಯಿಂದ ಜನರೇಟ್ ಆಗೋದು. ಜನರೇಟ್ ಅಂದ್ರೆ ಅವರು ಇದು ಕೊಟ್ಟಿರ್ತಾರೆ, ಅದರ ಮೇಲೆ ಇದೆಲ್ಲ ಜನರೇಟ್ ಆಗಿರ್ತದೆ. ಪೊಲೀಸ್ ಸ್ಟೇಷನ್ನಲ್ಲಿ ಯಾರೋ ಕ್ರೈಮ್ ಮಾಡಿಬಿಟ್ಟು ಹೋದರೆ FIR ಆಗ್ತದೆ, ಚಾರ್ಜ್ ಶೀಟ್ ನಡೀತದೆ, ಅದು ಬೇರೆ ವಿಚಾರ. ಆ ಚಾರ್ಜ್ ಶೀಟ್ ಮೇಲೆ ಜುಡಿಷಿಯಲ್ ಪ್ರೋಸೆಸ್ ಆಗ್ತದೆ, ಅಪ್ ಸಮಥಿಂಗ್ ನಡೀತದೆ, ಅದು ಬೇರೆ ವಿಚಾರ. ಇದು ಸ್ಟೇಟ್ ಗೌರ್ಮೆಂಟಿಂದ ಕಮಿಷನ್ ರಿಪೋರ್ಟ್. ಇದು ಇಟ್ ಈಸ್ ನಾಟ್ FIR, ಇಟ್ ಈಸ್ ನಾಟ್ ಚಾರ್ಜ್ ಶೀಟ್. ಇದು ಸ್ವಲ್ಪ ಜನಕ್ಕೆ ಗೊತ್ತಾಗಲಿ. ಸೀರಿಯಸ್ ನೋಟ್ ಇದು. ಯಾರಂತ ಹೇಳಿದ್ರೆ ವೆರಿ ಹೈ ಇಂಟೆಲೆಕ್ಚುಯಲ್ಸ್ ಅವ್ರು ಮಾಡಿರೋದು ಕನ್ಫರ್ಮೇಷನ್ ರಿಪೋರ್ಟ್ಸ್. ತಹಸೀಲ್ದಾರ್ಸು, ಏರಿಯಾ ತಹಸೀಲ್ದಾರ್ಸು, ಡಿಸ್ಟಿಕ್ ಕಲೆಕ್ಟರ್ಸು, ಡಿಸ್ಟಿಕ್ DCಗಳು, ಆಯುಕ್ತರುಗಳು, ದಿ ಕಮಿಷನರ್ಸ್ ಆಫ್ ದಟ್ ಏರಿಯಾ, ಎಲ್ಲ ಅವ್ರ ಕಡೆಯಿಂದ ವೆರಿಫೈ ಆಗ್ತದೆ, ಫ್ಯಾಕ್ಟ್ಸ್ ಆಗ್ತದೆ, ಡಾಕ್ಯುಮೆಂಟ್ಸ್ ವೆರಿಫೈ ಆಗಿ ಕನ್ಕ್ಲೂಷನ್ ರಿಪೋರ್ಟ್ ಇವ್ರು ರೆಡಿ ಮಾಡ್ತಾರೆ. ಅದು 7000 ಪೇಜಸ್ ಇದೆ. ಆ 7000 ಪೇಜಸ್ಗೆ ಹಿನ್ನೆಲೆ ಇದು. ನಮ್ಮ ಕನ್ನಡದಲ್ಲಿ ಏನು ಹೇಳ್ತೀವಿ? ಹಿನ್ನೆಲೆ. ಇಂಗ್ಲಿಷ್ನಲ್ಲಿ ಪ್ರಿಯಂಬಲ್ ಹೇಳ್ತೀವಿ. ಇದರ ಮೇಲೆ ಆ 7000 ಪೇಜಸ್ ಇದೆ. ಗೊತ್ತಾಯ್ತು ಮೇಡಮ್? ಸೊ ಈ ದಾಖಲೆಗೆ ನಾನು ತಗೊಂಡು ಸ್ಟಡಿ ಮಾಡ್ಕೊಂಡು ಬರ್ತಾ ಇರ್ತೀನಿ. ಸ್ಟಡಿ ಮಾಡ್ಕೊಂಡು ಬರ್ತಾ ಇದ್ರೆ ಸಮ್ವನ್ ಫ್ರಮ್ ಯುವರ್ ಫೆಟರ್ನಿಟಿ, ನಿಮ್ಮ ಮೀಡಿಯಾನಲ್ಲಿಂದ ಯಾರೋ ಹೋಗಿ ನಮ್ಮ ಸಾಹೇಬ್ರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ ಕೇಳ್ತಾರೆ, ಕ್ವಶನ್ ಕೇಳ್ಬಿಡ್ತಾರೆ, ಹಿಂಗಿದೆ, ಹಿಂಗೆ ನಡೀತೈತೆ, ಹಿಂಗೆ ಅಂತ ಎಲ್ಲ ಚರ್ಚೆ ನಡೀತಾ ಇರ್ತದೆ ಇದರ ಬಗ್ಗೆ. ಇದು ಆಮೇಲೆ ಹೇಳ್ತೀನಿ ನಾನು. ಅವ್ರಿಗೆ ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತಾರೆ, ಅದು ಅವ್ರಿಗೆ ಕೇಳ್ತಾರೆ. ಕೇಳಿದ್ರೆ ಅವ್ರು ಏನು ಮಾಡ್ತಾರೆ, 1 ಲೈನ್ನಲ್ಲಿ ಉತ್ತರ ಕೊಡೋದು ಜಾಗದಲ್ಲಿ ಸ್ವಲ್ಪ ಪ್ಲೀಸ್ ಜನ, ನಮ್ಮ ಎಲ್ಲ ಸಿಟಿಸನ್ ಆಫ್ ಮೈಸೂರು ಸಿಟಿ, ಪ್ಲೀಸ್ ಕೇರ್ಫುಲ್ ಆಗಿ ಕೇಳಿ. ಇವ್ರು ಅನ್ವರ್ ಮಾಪಡಿ ಬಗ್ಗೆ ಹೇಳಲ್ಲ, ಹೆಸರೇ ತಗೊಳ್ಳಲ್ಲ. ಬಟ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ನಮ್ಮಪ್ಪ, ಅವರಪ್ಪ ಇದ್ದಾರಲ್ಲ, ನಾನು ನಮ್ಮಪ್ಪ ಪೂಜೆ ಮಾಡ್ದಂಗೆ ನಾವು ಸರ್ವ್ ಮಾಡಿರೋದು, ಖಿದ್ಮತ್ ಮಾಡಿರೋದು ಜನಗಳಿಗೆ ಅಂತ ಒಂದು ಮಾತು ಹೇಳ್ತಾರೆ. ಆಶ್ಚರ್ಯ ಆಗ್ತದೆ ನನಗೆ, ಬಿಕಾಸ್ ಐ ಆಮ್ ವೆರಿಫೈಯಿಂಗ್ ದಿಸ್ ಡಾಕ್ಯುಮೆಂಟ್ಸ್. ಇವ್ರದ್ದು ಈ ಸ್ಟೇಟ್ಮೆಂಟ್ ಬರ್ತದೆ ಅಂತ ನಾನು ಭಾಳ ಕನ್ಫ್ಯೂಷನ್ ಆಗಿರ್ತೀನಿ. ಹಿಂದ್ಗಡೆನೆ ಒಂದು 30-40 ಸೆಕೆಂಡ್ಸ್ನಲ್ಲಿ ಇನ್ನೊಂದು ಮಾತು ಹೇಳ್ಬಿಡ್ತಾರೆ ಅವರು. 30-40 ಸೆಕೆಂಡ್ಸ್ನಲ್ಲಿ ಇನ್ನೊಂದು ಮಾತು. ನಮಗೆ ವಾಪಸ್ ಇವರು ಈ ರಿಪೋರ್ಟ್ ಮೆನ್ಷನ್ ಮಾಡಲ್ಲ, ಲೋಕಾಯುಕ್ತನವರು ನಮಗೆ ಕ್ಲೀನ್ ಚೀಟ್ ಕೊಟ್ಬಿಟ್ಟವ್ರೆ ಅಂತಾರೆ. ದೆನ್ ನಾನಿವಾಗ ಕನ್ಫ್ಯೂಸ್ ಆಗಿಬಿಡ್ತೀನಿ. ಲೋಕಾಯುಕ್ತ ಇವ್ರಿಗೆ ಕ್ಲೀನ್ ಚೀಟ್ ಕೊಡಬೇಕಾಗಿದ್ರೆ ಇವ್ರು ಅನ್ವರ್ ಮಾಪಡಿ ಅಂತ ಹೆಸರು ತಗೊಳ್ಳ. ವಾಟ್ ವಾಸ್ ದಟ್ ಇಶ್ಯೂ ವೇರ್ ಲೋಕಾಯುಕ್ತ ಹ್ಯಾಸ್ ಗಿವನ್ ಹಿಮ್ ಕ್ಲೀನ್ ಚಿಟ್? ಮಾತು ಬರ್ತದೆ ಇಲ್ಲ? ಫ್ರಮ್ ದೇರ್ ಓನ್ಲಿ ಐ ಸರ್ಚ್ ಆನ್ ಗೋಯಿಂಗ್ ಆನ್. ಇದಕ್ಕೆ ನಾನು ಸ್ವಲ್ಪ ಮುಂದ್ಗಡೆ ಹೇಳ್ತೀನಿ, ಇದನ್ನಲ್ಲಿ ಬ್ರೀಫ್ ಆಗಿ ಹೇಳ್ತೀನಿ, ಮುಂದಕ್ಕೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ.
ಈಗ ಒಂದಷ್ಟು ಅಂದ್ರೆ ಒಂದು ಏನೇ ಹೇಳ್ತಾರೆ ಮುನ್ನುಡಿ ಬರ್ದಿದ್ದೀರಾ Yes, inshallah. ಸೊ ಇನ್ನು ಅನ್ವರ್ ಮಾಪುಡಿ ವರದಿ ಅಂದ್ರೆ ಏನು, ಯಾವಾಗ ಬಂತು? ಈಗ ಒಂದಷ್ಟು ವರ್ಷಗಳ ಹಿಂದೆ, ಈಗ ಅವರೇ ಹೇಳಿರೋ ಪ್ರಕಾರ 3 ವರ್ಷದ ಹಿಂದೆ ವಕ್ಫ್ ಅನ್ನೋದೇ ಗೊತ್ತಿರ್ಲಿಲ್ಲ ಮೇಡಮ್. ಸೊ ಇವತ್ತು ಎಲ್ಲಾ ಕಡೆ ಸದ್ದು ಮಾಡ್ತಾ ಇದೆ, ಅದು ಗೊತ್ತಿರೋ ವಿಚಾರ. ಸೊ ಅನ್ವರ್ ಮಾಪುಡಿ ಬಗ್ಗೆನೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ವಿಸ್ತಾರವಾಗಿ ಕೂಡ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ಜನರಿಗೆ ಗೊತ್ತಾಗ್ಬೇಕು ಈ ರೀತಿಯಾಗಿ ಒಂದು ವರದಿ ಇದೆ, ಸೊ ಇದರಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದು ಕೂಡ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಸೊ ನೋಡಿದ್ರಲ್ಲ 25ನೇ ಸಂಚಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಮಾತಾಡ್ದು ಅಂತ. ಸೊ ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಚಾರಗಳನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.